ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹತ್ಯರು ಭಾಗ 8. ಸಮ್ಮುಖದ ರೊಟ್ಟಿಯ ಮೇಜು ಭಾಗ 2. ನಿನ್ನೆ ನಾವು ಈಗ ಉತ್ತರಿಸಬೇಕಾದ ಒಂದು ಪ್ರಶ್ನೆಯನ್ನು ಕೇಳಿಕೊಂಡಿದ್ದೆವು. ನಾವು ಸಮ್ಮುಖದ ರೊಟ್ಟಿಯ ಮೇಜನ್ನು ನೋಡಿದೆವು. ಅದರ 3 ಹೆಸರುಗಳು: ಅದರ ಜಾಲಿ ಮರ ಮತ್ತು ಚಿನ್ನದ ನಿರ್ಮಾಣ, ಅದರ ಚಿನ್ನದ ಕಿರೀಟ, ಶುದ್ಧ ಚಿನ್ನದ ಪಾತ್ರೆಗಳು ಮತ್ತು ಪವಿತ್ರ ಸ್ಥಳದ ಉತ್ತರ ಗೋಡೆಯ ಮೇಲೆ ಮಂಜೂಷದಷ್ಟೇ ಎತ್ತರದಲ್ಲಿ ಇದ್ದ ಸ್ಥಾನವನ್ನು ಗಮನಿಸಿದೆವು. ಆದರೆ ನಾವು ಮೇಜಿನ ಹಂತದಲ್ಲೇ ನಿಂತಿದ್ದೆವು. ಅದರ ಮೇಲಿದ್ದ ವಸ್ತುವಿನ ಬಗ್ಗೆ ಇನ್ನೂ ಚರ್ಚಿಸಿರಲಿಲ್ಲ. ಇಂದು ನಾವು ಆ ರೊಟ್ಟಿಯ ರಹಸ್ಯವನ್ನು ತಿಳಿಯೋಣ. ಸಮ್ಮುಖದ ರೊಟ್ಟಿ ಹೇಗಿತ್ತು ಮತ್ತು ಅದನ್ನು ಹೇಗೆ ತಯಾರಿಸಲಾಗಿತ್ತು ಎಂಬ ಪ್ರತಿಯೊಂದು ವಿವರವನ್ನು ನೋಡೋಣ. ಅದನ್ನು ಬೇಯಿಸುತ್ತಿದ್ದ ಆ ಸಾಧಾರಣ ಕುಟುಂಬವನ್ನು ಭೇಟಿಯಾಗೋಣ ಮತ್ತು ಇಂದು ಈ ಮೇಜನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗುವ ಸಭೆಗೆ ಇದರ ಅರ್ಥವೇನು ಎಂಬ ಚಿತ್ರದೊಂದಿಗೆ ಮುಕ್ತಾಯಗೊಳಿಸೋಣ. ಈ ರೊಟ್ಟಿಯ ತಯಾರಿಕೆ ಸೂಚನೆಗಳನ್ನು ಯಾಜಕಕಾಂಡ 24ನೇ ಅಧ್ಯಾಯ 5ನೇ ವಾಕ್ಯದಿಂದ 9ನೇ ವಾಕ್ಯದಲ್ಲಿ ನೀಡಲಾಗಿದೆ. ಆ ರೊಟ್ಟಿಯನ್ನು ಅತ್ಯುತ್ತಮ ದರ್ಜೆಯ ಗೋಧಿ ಹಿಟ್ಟಿನಿಂದ ತಯಾರಿಸಲಾಗಿತ್ತು. ಇದು ಸಾಮಾನ್ಯ ಹಿಟ್ಟಲ್ಲ, ಬದಲಾಗಿ ಲಭ್ಯವಿರುವ ಅತ್ಯಂತ ಸಂಸ್ಕರಿಸಿದ ಮತ್ತು ಶುದ್ಧವಾದ ಹಿಟ್ಟಾಗಿತ್ತು. ಪ್ರತಿಯೊಂದು ಗಂಟನ್ನು, ಅಶುದ್ಧತೆಯನ್ನು ಮತ್ತು ಒರಟು ಕಣಗಳನ್ನು ತೆಗೆದುಹಾಕಲು ಇದನ್ನು ಹಲವು ಬಾರಿ ಜರಡಿ ಹಿಡಿಯಲಾಗುತ್ತಿತ್ತು. ಕೊನೆಗೆ ಉಳಿಯುವ ಮೃದುವಾದ, ಸ್ಪಷ್ಟವಾದ ಮತ್ತು ನಯವಾದ ಹಿಟ್ಟು ಮಾತ್ರ ಅಂಗೀಕಾರವಾಗಿತ್ತು. ದೇವರು ತನ್ನ ಮೇಜಿನ ಮೇಲೆ ಸಾಧಾರಣ ಹಿಟ್ಟನ್ನು ಅನುಮತಿಸಲಿಲ್ಲ, ಅತ್ಯುತ್ತಮವಾದುದನ್ನೇ ಬೇಕಾಗಿತ್ತು. ಏಕೆಂದರೆ ಆ ಮೇಜು ಸಕಲ ಸೃಷ್ಟಿಯ ರಾಜನ ಸಮ್ಮುಖದ ಮುಂದೆ ನಿಂತಿತ್ತು. 12 ರೊಟ್ಟಿಗಳಲ್ಲಿ ಪ್ರತಿಯೊಂದಕ್ಕೂ ಸುಮಾರು 6 ಪೌಂಡ್ ಹಿಟ್ಟು ಬೇಕಾಗಿತ್ತು. ಇವು ಕೇವಲ ತೆಳುವಾದ ಹಪ್ಪಳದಂತಹ ಅಥವಾ ಸಣ್ಣ ಸಾಂಕೇತಿಕ ಚೂರುಗಳಲ್ಲ. ಇವು ಘನವಾದ, ಉದ್ದವಾದ ಗಾತ್ರದ ಮತ್ತು ತೂಕವುಳ್ಳ ನಿಜವಾದ ರೊಟ್ಟಿಗಳಾಗಿದ್ದವು. ಪ್ರತಿಯೊಂದು ರೊಟ್ಟಿಯು ಗಾತ್ರದಲ್ಲಿ ಒಂದೇ ಸಮನಾಗಿದ್ದವು. ಯಾವುದೇ ಒಂದು ಕುಲಕ್ಕೆ ಇನ್ನೊಂದಕ್ಕಿಂತ ದೊಡ್ಡ ರೊಟ್ಟಿ ಸಿಗುತ್ತಿರಲಿಲ್ಲ ಅಥವಾ ಸಣ್ಣ ರೊಟ್ಟಿ ಸಿಗುತ್ತಿರಲಿಲ್ಲ. ಯೆಹೋವನ ಮುಖದ ಮುಂದೆ ಎಲ್ಲ 12 ಕುಲಗಳು ಸಮಾನವಾಗಿ ನಿಂತಿದ್ದವು. ಎಲ್ಲರಿಗೂ ಸಮಾನ ಘೋಷಣೆ ಮತ್ತು ಸಮಾನ ಪ್ರಾತಿನಿಧ್ಯವಿತ್ತು. ಈ 12 ರೊಟ್ಟಿಗಳನ್ನು ಮೇಜಿನ ಮೇಲೆ ತಲಾ 6ರಂತೆ 2 ಸಾಲುಗಳಲ್ಲಿ ಜೋಡಿಸಲಾಗುತ್ತಿತ್ತು. ಒಂದು ಕಟ್ಟು ಮೇಜಿನ ಎಡಭಾಗದಲ್ಲಿ ಮತ್ತು ಇನ್ನೊಂದು ಬಲಭಾಗದಲ್ಲಿ. ಇದು ಯಾವಾಗಲೂ ಕ್ರಮಬದ್ಧವಾಗಿ ಮತ್ತು ಪೂರ್ಣವಾಗಿ 12 ಇರುತ್ತಿತ್ತು. ಪ್ರತಿ ಕಟ್ಟಿನ ಮೇಲೆ ಶುದ್ಧ ಸಾಂಬ್ರಾಣಿಯಿಂದ ತುಂಬಿದ ಚಿನ್ನದ ಕಪ್ ಇರಿಸಲಾಗುತ್ತಿತ್ತು. ಅದರ ಸುವಾಸನೆಯು ಪವಿತ್ರ ಕೋಣೆಯಲ್ಲಿ ಮೌನವಾಗಿ ಏರುತ್ತಿತ್ತು. ಇದು ದೇವರ ಮುಂದೆ ಜನರ ಪ್ರಾರ್ಥನೆ ಮತ್ತು ಆರಾಧನೆಯನ್ನು ಪ್ರತಿನಿಧಿಸುತ್ತಿತ್ತು. ಪ್ರತಿ ಸಬ್ಬತ್ತಿನಂದು ತಪ್ಪದೆ ಹಳೆಯ ರೊಟ್ಟಿಗಳನ್ನು ತೆಗೆದು ಹೊಸದಾಗಿ ಬೇಯಿಸಿದ ರೊಟ್ಟಿಗಳನ್ನು ಇಡಲಾಗುತ್ತಿತ್ತು. ಈ ನವೀಕರಣವಿಲ್ಲದೆ ಒಂದೇ ಒಂದು ಸಬ್ಬತ್ತು ಕಳೆಯುತ್ತಿರಲಿಲ್ಲ. ಮೇಜಿನಿಂದ ತೆಗೆದ ಹಳೆಯ ರೊಟ್ಟಿಗಳನ್ನು ಎಸೆದು ಬಿಡುತ್ತಿರಲಿಲ್ಲ ಅಥವಾ ಸಾಮಾನ್ಯ ಆಹಾರದಂತೆ ಪರಿಗಣಿಸುತ್ತಿರಲಿಲ್ಲ. ಅವುಗಳನ್ನು ಆರೋನನ ಮತ್ತು ಅವನ ಪುತ್ರರು ಪವಿತ್ರ ಸ್ಥಳದ ಒಳಗೆ ತಿನ್ನಬೇಕಾಗಿತ್ತು. ಹೊರಗೆ ಕೊಂಡೊಯ್ಯುವಂತಿರಲಿಲ್ಲ, ಮನೆಯಲ್ಲಿ ತಿನ್ನುವಂತಿರಲಿಲ್ಲ ಅಥವಾ ಜನರಿಗೆ ಹಂಚುವಂತಿರಲಿಲ್ಲ. ದೇವರ ಸನ್ನಿಧಿಯಲ್ಲಿಯೇ, ಆ ಪವಿತ್ರ ಕೋಣೆಯಲ್ಲಿಯೇ ಅವುಗಳನ್ನು ಸೇವಿಸಬೇಕಾಗಿತ್ತು. ಈ ರೊಟ್ಟಿಯನ್ನು ಅತ್ಯಂತ ಪವಿತ್ರವಾದುದು ಎಂದು ಕರೆಯಲಾಗಿತ್ತು. ಮೇಜಿನಿಂದ ಕೆಳಗಿಳಿಸಿದ ನಂತರವೂ ಅದನ್ನು ಸಾಮಾನ್ಯ ವಸ್ತುವಿನಂತೆ ನಡೆದುಕೊಳ್ಳಿಸುವಂತಿರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ವಿವರವಿದೆ. 1 ಪೂರ್ವಕಾಲ 9ನೇ ಅಧ್ಯಾಯ 32ನೇ ವಾಕ್ಯ ಮತ್ತು 23ನೇ ಅಧ್ಯಾಯ 29ರ ವಾಕ್ಯದ ಪ್ರಕಾರ ಕೇಹಾತ್ಯರು ಕೇವಲ ಈ ಮೇಜನ್ನು ಹೊತ್ತು ಸಾಗುವ ಜವಾಬ್ದಾರಿ ಮಾತ್ರವಲ್ಲದೆ ಆ ರೊಟ್ಟಿಯನ್ನು ಬೇಯಿಸುವ ಮತ್ತು ಪ್ರತಿ ವಾರ ಅದನ್ನು ಕ್ರಮಬದ್ಧವಾಗಿ ಜೋಡಿಸುವ ಹೊಣೆಗಾರಿಕೆಯನ್ನು ಹೊಂದಿದರು. ಯಾರು ಮೇಜನ್ನು ಹೊರುತ್ತಿದ್ದರೋ ಅವರೇ ಅದರ ಮೇಲಿರುವ ರೊಟ್ಟಿಯನ್ನು ತಯಾರಿಸುತ್ತಿದ್ದರು. ಅವರ ಕೆಲಸವು ಕೇವಲ ಎತ್ತಿಕೊಂಡು ನಡೆಯುವುದಕ್ಕೆ ಸೀಮಿತವಾಗಿರಲಿಲ್ಲ. ಹಿಟ್ಟಿನಿಂದ ಹಿಡಿದು ಬೆಂಕಿಯವರೆಗೆ ಹೊತ್ತು ನಡೆಯುವುದರಿಂದ ಹಿಡಿದು ದೇವರ ಮುಂದೆ ಇರಿಸುವವರೆಗೆ ಅವರ ಜವಾಬ್ದಾರಿ ಹರಡಿತು. ಈ ಕೇಹಾತ್ಯರಲ್ಲಿ ಗರ್ಮು ಎಂಬ ಒಂದು ನಿರ್ದಿಷ್ಟ ಕುಟುಂಬವಿತ್ತು.
ಪೂರ್ವಕಾಲ 9ನೇ ಅಧ್ಯಾಯ 32ರಲ್ಲಿದೆ. ಸಮ್ಮುಖದ ರೊಟ್ಟಿಯನ್ನು ಸರಿಯಾಗಿ ಬೇಯಿಸಿದ ರಹಸ್ಯ ವಿದ್ಯೆ ಈ ಕುಟುಂಬಕ್ಕೆ ತಿಳಿದಿತ್ತು. ಈ ರೊಟ್ಟಿಯು ತಯಾರಿಕೆಗೆ ವಿಶೇಷ ಕೌಶಲ್ಯ ಅಗತ್ಯವಿತ್ತು ಮತ್ತು ಗರ್ಮು ಕುಟುಂಬವು ಅದನ್ನು ಬಹಳ ಜಾಗರೂಕತೆಯಿಂದ ರಕ್ಷಿಸಿತ್ತು. ಇತರರಿಗೆ ಈ ವಿಧಾನವನ್ನು ಕಲಿಸಲು ಒಮ್ಮೆ ಜನರು ಕೇಳಿದಾಗ ಅವರು ನಿರಾಕರಿಸಿದರು. ಅವರ ನಿರಾಕರಣೆಗೆ ಗರ್ವ ಅಥವಾ ಸ್ವಾರ್ಥ ಕಾರಣವಾಗಲಿಲ್ಲ, ಬದಲಾಗಿ ಭಕ್ತಿ ಕಾರಣವಾಗಿತ್ತು. ಅವರು ಹೀಗೆಂದರು, ಒಂದು ದಿನ ದೇವಾಲಯವು ನಾಶವಾಗುತ್ತದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಈ ಪವಿತ್ರ ರೊಟ್ಟಿಯನ್ನು ಬೇಯಿಸುವ ವಿಧಾನವನ್ನು ಅಯೋಗ್ಯ ಮನುಷ್ಯನು ಕಲಿತನು. ಅದನ್ನು ವಿಗ್ರಹಾರಾಧನೆಗೆ ನಾವು ಬಿಡುವುದಿಲ್ಲ. ಸುಳ್ಳು ದೇವರ ಸೇವೆಯಲ್ಲಿ ಈ ಪವಿತ್ರ ರೊಟ್ಟಿಯನ್ನು ಬಳಸುವುದನ್ನು ನೋಡುವುದಕ್ಕಿಂತ ಈ ರಹಸ್ಯವನ್ನು ತಮ್ಮಲ್ಲಿ ಉಳಿಸಿಕೊಂಡು ವೈಯಕ್ತಿಕ ನಷ್ಟವಾದರೂ ಅನುಭವಿಸಲು ಅವರು ಸಿದ್ಧರಿದ್ದರು. ಅವರು ರೊಟ್ಟಿಯ ಪವಿತ್ರತೆಯನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಿಸಿದರು. ಗರ್ಮು ಕುಟುಂಬದಲ್ಲಿದ್ದ ಈ ಆಸಕ್ತಿ ಮತ್ತು ಜಾಗರೂಕತೆಯು ದೇವರ ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಗುಣಕ್ಕೆ ಸಾಕ್ಷಿಯಾಗಿದೆ. ಅವರು ಈ ರೊಟ್ಟಿಯನ್ನು ಸಾಮಾನ್ಯ ಅಡುಗೆಯಂತೆ ನೋಡಲಿಲ್ಲ, ಅದನ್ನು ಒಂದು ಪವಿತ್ರ ನಂಬಿಕೆಯನ್ನಾಗಿ ನೋಡಿದರು. ದೇವರ ಮುಖದ ಮುಂದೆ ಇರಿಸಲ್ಪಟ್ಟದ್ದು ಅಗ್ಗವಾಗಿ ಅಥವಾ ಅಜಾಗರೂಕತೆಯಿಂದ ಬಳಸಬಾರದು ಎಂದು ಅವರು ನಂಬಿದರು. ಕೆಲಸದ ಆರಂಭದಿಂದ ಅಂತ್ಯದವರೆಗೂ ಅವರು ಆಳವಾದ ಭಕ್ತಿಯನ್ನು ಪ್ರದರ್ಶಿಸಿದರು. ಇಂದು ದೇವರ ವಸ್ತುಗಳನ್ನು ಹೊತ್ತು ಸಾಗುವ ಸಭೆಯಲ್ಲೂ ಇದೇ ಮನೋಭಾವವಿರಬೇಕು. ಈಗ ನಾವು ಈ ಇಡೀ ಚಿತ್ರಣವನ್ನು ಗಮನಿಸಿದರೆ, ಸಮ್ಮುಖದ ರೊಟ್ಟಿಯ ಮೇಜು ಅರಣ್ಯದ ಮಧ್ಯೆ ದೇವರಿಂದ ಸಿದ್ಧಪಡಿಸಲ್ಪಟ್ಟ ಒಂದು ಚಿನ್ನದ ಮೇಜಾಗಿತ್ತು. ಅದರ ಮೇಲೆ 12 ಶ್ರೇಷ್ಠ ರೊಟ್ಟಿಗಳು ಕ್ರಮಬದ್ಧವಾಗಿ ಕುಳಿತಿದ್ದವು. ಇದು ದೇವರ ಪ್ರತಿಯೊಬ್ಬ ಜನರನ್ನು ಆತನ ಮುಂದೆ ಪ್ರತಿನಿಧಿಸುತ್ತಿತ್ತು. ಅದು ಎಂದಿಗೂ ಖಾಲಿ ಇರಲಿಲ್ಲ, ಮರೆತು ಹೋಗಿರಲಿಲ್ಲ. ಸಬ್ಬತ್ತಿನ ದಿನದಂದು ಅದು ನವೀಕರಿಸಲಾಗುತ್ತಿತ್ತು ಮತ್ತು ಕೇಹಾತ್ಯರ ಹೆಗಲ ಮೇಲೆ ಅದು ಅರಣ್ಯದಲ್ಲಿ ಸಾಗುತ್ತಿತ್ತು. ಅದು ಸದಾ ಯೆಹೋವನ ಸನ್ನಿಧಿಯಲ್ಲಿ ಮಂಜೂಷದ ಸಮಾನ ಎತ್ತರದಲ್ಲಿ, ಅಂದರೆ ಪೋಷಣೆ ಮತ್ತು ಮಹಿಮೆ ಪಕ್ಕಪಕ್ಕದಲ್ಲೇ ಇರುತ್ತಿತ್ತು. ನಾವು ನೂತನ ಒಡಂಬಡಿಕೆಯ ಸಭೆಯಾಗಿ ಈ ಮೇಜನ್ನು ನಮ್ಮ ಹೆಗಲ ಮೇಲೆ ಹೊತ್ತಾಗ ದೇವರು ತನ್ನ ಜನರನ್ನು ಪೋಷಿಸುತ್ತಾನೆ ಎಂಬ ಸಾಕ್ಷಿಯನ್ನು ನಾವು ಹೊರುತ್ತೇವೆ. ಇದು ಸಾಂದರ್ಭಿಕವಾಗಿ ಅಲ್ಲ ಅಥವಾ ಅನುಕೂಲಕರ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಬದಲಾಗಿ ನಿರಂತರವಾಗಿ ನಡೆಯುತ್ತದೆ. ಅರಣ್ಯದಂತಹ ಈ ಮೇಜು ಎಂದಿಗೂ ಖಾಲಿಯಾಗಲಿಲ್ಲ. ಸುತ್ತಮುತ್ತಲಿನ ಮರುಭೂಮಿ ಎಷ್ಟು ಒಣಗಿದರೂ, ಪ್ರಯಾಣ ಎಷ್ಟು ಸುದೀರ್ಘವಾಗಿದ್ದರೂ, ವಾಕ್ವಾದ ನಾಡು ಎಷ್ಟೇ ದೂರವಿದ್ದರೂ ರೊಟ್ಟಿ ಮಾತ್ರ ಸದಾ ಅಲ್ಲೇ ಇತ್ತು. ಈ ಸಾಕ್ಷಿಯನ್ನು ನಾವು ಜಗತ್ತಿಗೆ ಕೊಂಡೊಯ್ಯುತ್ತೇವೆ. ದೇವರ ಘೋಷಣೆ ಬತ್ತಿ ಹೋಗುವುದಿಲ್ಲ. ಆತನ ಜನರು ಆತನ ದೃಷ್ಟಿಯಿಂದ ಎಂದಿಗೂ ಮರೆಯಲಾಗುವುದಿಲ್ಲ. ಮತ್ತು 12 ಮಂದಿಯು 10 ಅಲ್ಲ 11 ಎಲ್ಲರ ರಾಜನ ಮುಂದೆ ನೆನಪಿಸಿಕೊಡಲ್ಬೇಕಾದಿದ್ದರೆ ಎಂಬ ಸುದ್ದಿಯನ್ನು ನಾವು ಹೊರುತ್ತೇವೆ. ನಮಗೆ ವೈಯಕ್ತಿಕ ಜವಾಬ್ದಾರಿಯನ್ನು ಇದೆ. ಕೇಹಾತ್ಯರು ಮೇಜನ್ನು ಹೊರುವ ಮೊದಲು ರೊಟ್ಟಿಯನ್ನು ಬೇಯಿಸುತ್ತಿದ್ದರು. ಯಾವುದನ್ನು ಅವರು ಮೊದಲು ಸಿದ್ಧಪಡಿಸುತ್ತಿರಲಿಲ್ಲವೋ ಅದನ್ನು ಅವರು ಹೊತ್ತೊಯ್ಯಲು ಸಾಧ್ಯವಿರಲಿಲ್ಲ. ಅದೇ ರೀತಿ ನಾವು ಮೊದಲು ಯಾವುದನ್ನು ಸ್ವೀಕರಿಸಲಿಲ್ಲವೋ ಅದನ್ನು ಇತರರಿಗೆ ನೀಡಲು ಸಾಧ್ಯವಿಲ್ಲ. ನಾವು ಮೊದಲು ರೊಟ್ಟಿಯನ್ನು ತಿನ್ನದೆ ಹಸಿದ ಜಗತ್ತನ್ನು ಘೋಷಿಸಲು ಸಾಧ್ಯವಿಲ್ಲ. ಸಮ್ಮುಖದ ರೊಟ್ಟಿಯ ಮೇಜನ್ನು ಹೊರುವ ಸಭೆಯ ಮೊದಲು ಆ ಮೇಜಿನ ಬಳಿ ಕುಳಿತುಕೊಳ್ಳಬೇಕು. ಮೊದಲು ವಾಕ್ಯವನ್ನು ಭುಜಿಸಿ ಸನ್ನಿಧಿಯನ್ನು ಸ್ವೀಕರಿಸಿ ಘೋಷಣೆಯನ್ನು ಪಡೆದ ನಂತರವೇ ಆ ಘೋಷಣೆಯನ್ನು ಹೊತ್ತು ಸಾಗಬೇಕು. ಗರ್ಮು ಕುಟುಂಬವು ರೊಟ್ಟಿಯನ್ನು ದೇವರ ಮುಂದೆ ಇಡಲು ಮೊದಲು ತಮ್ಮ ಕೈಗಳಿಂದ ಸಿದ್ಧಪಡಿಸಿದರು. ನೂತನ ಸೃಷ್ಟಿಯ ಕೇಹಾತ್ಯರು ಇತರರಿಗೆ ಘೋಷಣೆಯನ್ನು ಸಾಕ್ಷಿಯನ್ನು ಹೊತ್ತೊಯ್ಯುವ ಮೊದಲು ವೈಯಕ್ತಿಕವಾಗಿ ಆತನನ್ನು ಭುಜಿಸಬೇಕು. ಪ್ರಾರ್ಥನೆ. ಯೆಹೋವನೇ, ನೀನೇ ನನ್ನ ಕುರುಬನು, ನನಗೆ ಕೊರತೆ ಇಲ್ಲ. ಕೀರ್ತನೆ 23ನೇ ಅಧ್ಯಾಯ 1ನೇ ವಾಕ್ಯ. ನೀನು ಅರಣ್ಯದಲ್ಲಿ ನಿನ್ನ ಜನರಿಗಾಗಿ ಮೇಜನ್ನು ಸಿದ್ಧಪಡಿಸಿದ್ದಿ ಮತ್ತು ಒಂದು ದಿನವೂ ಅದು ಖಾಲಿಯಾಗಲು ಬಿಡಲಿಲ್ಲ. ಹೊಸ ರೊಟ್ಟಿ ಇಲ್ಲದ ಒಂದು ಸಬ್ಬತ್ತೂ ಇರಲಿಲ್ಲ. ನಿನ್ನ ಜನರ ಪರವಾಗಿ ನಿನ್ನ ಮುಂದೆ ಸಾಂಬ್ರಾಣಿಯ ಸುವಾಸನೆ ಏರದ ಒಂದು ವಾರವೂ ಕಳೆಯಲಿಲ್ಲ.
ನೀನು ಒದಗಿಸುವವನು, ನೆನಪಿಸಿಕೊಳ್ಳುವವನು ಮತ್ತು 12 ರೊಟ್ಟಿಗಳಲ್ಲಿ ಒಂದನ್ನು ಬಿಡದೆ ಮೇಜಿನ ಮೇಲಿರುವ ದೇವರಿಗಾಗಿರುವುದಕ್ಕಾಗಿ ನಿನಗೆ ವಂದನೆಗಳು. ಮೊದಲು ನಿನ್ನ ಮೇಜಿನ ಬಳಿ ಕುಳಿತುಕೊಳ್ಳದೆ ಮೇಜನ್ನು ಹೊತ್ತು ಸಾಗಲು ಪ್ರಯತ್ನಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು. ನಾವು ಉಣ್ಣದ ರೊಟ್ಟಿಯನ್ನು ಇತರರಿಗೆ ತಿನ್ನಿಸಲು ಪ್ರಯತ್ನಿಸಿದ್ದಕ್ಕಾಗಿ ಮತ್ತು ನಾವು ಪಡೆಯದ ಘೋಷಣೆಯನ್ನು ನೀಡಲು ಯತ್ನಿಸಿದ್ದಕ್ಕಾಗಿ ಕ್ಷಮಿಸು. ನಾವು ನಿನ್ನನ್ನು ಎಲ್ಲಿಗಾದರೂ ಹೊತ್ತೊಯ್ಯುವ ಮೊದಲು ಪ್ರತಿದಿನ ಬೆಳಗ್ಗೆ ಮೊದಲು ನಿನ್ನನ್ನು ಭುಜಿಸುವುದನ್ನು ನಮಗೆ ಕಲಿಸು. ತದನಂತರ ಸಮ್ಮುಖದ ರೊಟ್ಟಿಯ ಮೇಜನ್ನು ನಮ್ಮ ಹೆಗಲ ಮೇಲೆ ಹೊರಿಸಿ ನಮ್ಮನ್ನು ಕಳುಹಿಸಿಕೊಡು. ನಿನ್ನ ಪೋಷಣೆ ಸತ್ಯವಾದದ್ದು, ನಿನ್ನ ಜನರು ಸದಾ ನಿನ್ನ ಕಣ್ಣ ಮುಂದಿರುತ್ತಾರೆ ಮತ್ತು ನಿನ್ನ ಮೇಜು ಎಂದಿಗೂ ಬರಿದಾಗುವುದಿಲ್ಲ ಎಂಬ ಸಾಕ್ಷಿಯನ್ನು ನಾವು ಹೊರಲಿ. ದೇವರ ಸನ್ನಿಧಿಯಲ್ಲಿ ರೊಟ್ಟಿ ಇದೆ ಮತ್ತು ಅದು ಸಾಕಾಗುತ್ತದೆ ಎಂಬುದು ನಮ್ಮ ಮೂಲಕ ಜಗತ್ತಿಗೆ ತಿಳಿಯಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.